ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ಬಾಸ್ ಟಿವಿ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇನ್ನು 2026ರಲ್ಲಿ ಮೀನರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಮೀನರಾಶಿಯವರು ಈಗ ಆಲ್ರೆಡಿ ಚಿಂತೆಯಲ್ಲಿ ಇರ್ತೀರ. ಏನಂತ, ಆಲ್ರೆಡಿ ನನಗೆ ಏನು 7.5 ಶುರುವಾಗಿದೆ, 2ನೇ ಹಂತದಲ್ಲಿ ಇದ್ದೀವಿ, ನಮಗೆ ಗೊತ್ತಿದೆ ನಾವು ತುಂಬ ನೋವು ಅನುಭವಿಸ್ತಾ ಇದ್ದೀವಿ, ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ. ಖಂಡಿತವಾಗ್ಲೂ 2026ರಲ್ಲಿ ನಿಮಗೆ ಆ ಥರದ್ದು ಯಾವುದೇ ಒಂದು ನೋವುಗಳನ್ನ ನೀವು ಅನುಭವಿಸಲ್ಲ. ಯಾಕೆ ಅಂತಂದರೆ ನೋಡಿ, ಮೊದಲನೇದಾಗಿ ಗುರುವಿನ ಒಂದು ಸ್ಥಾನಮಾನ ನೋಡೋಣ. ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರುಗ್ರಹವು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ. ತದನಂತರ 5ನೇ ಮನೆ, ಅದಾದಮೇಲೆ 6ನೇ ಮನೆಗೆ ಗುರುವಿನ ಸಂಚಾರ ಇರುತ್ತೆ. ನೋಡಿ, ಗುರುವಿನ ಒಂದು 4ನೇ ಮನೆಯ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ನಿಮ್ಮ ತಾಯಿ ಆರೋಗ್ಯದಲ್ಲಿ ಏಳಿಗೆ ಆಗುವಂಥದ್ದು, ನೀವೇನಾದರೂ ಮನೆ ತಗೋಬೇಕು, ಸೈಟ್ ತಗೋಬೇಕು, ಅಥವಾ ಮನೆ ದುರಸ್ತಿ ಕಾರ್ಯಗಳನ್ನೇನಾದ್ರು ಸರಿ ಮಾಡಬೇಕು ಅಂತಂದರೆ ಅದೆಲ್ಲದಕ್ಕೂ ಒಂದು ಶುಭವಾದ ಸಮಯ ಆಗಿರುತ್ತೆ. ಹಾಗೆ ನೀವೇನಾದರೂ ವಾಹನಗಳನ್ನ ತೊಗೋಬೇಕು ಅಂದರೂ ಕೂಡ ಅದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಅವಕಾಶಗಳನ್ನೂ ಕೂಡ ಖಂಡಿತವಾಗ್ಲೂ ನಿಮಗೆ ಕೊಡ್ತಾನೆ. ಯಾಕಂದರೆ ಕೆಲಸ ಜಾಸ್ತಿ ಮಾಡ್ತೀರಾ, ಒಳ್ಳೆ ಅಭಿವೃದ್ಧಿ ಆಗ್ತಾ ಇರುತ್ತೆ, ಇನ್ಕಮ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಇದನ್ನೆಲ್ಲ ತೊಗೋಬೇಕು ಅನ್ನೋ ಮನಸ್ಸು ಕೂಡ ಕೊಡ್ತಾನೆ, ತೊಗೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶಗಳನ್ನ ಮಾಡಿಕೊಡ್ತಾನೆ. ಸೊ ಹಾಗಾಗಿ ಗುರು ನಿಮ್ಮ 4ನೇ ಮನೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಇನ್ನು ಗುರು 5ನೇ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಮಕ್ಕಳಿಂದ ನಿಮಗೆ ಏಳಿಗೆ ಆಗುವಂಥದ್ದು, ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಆಗುವಂಥದ್ದು, ಅವರಿಂದ ನಿಮಗೆ ಗೌರವ ಸಿಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಹಾಗೆ ಗುರು 5ನೇ ಮನೆಗೆ ಬಂದಾಗ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಹಾಗೆ ಯಾರೆಲ್ಲ ಪ್ರೇಮಿಗಳಿರ್ತೀರಾ ಅವ್ರ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ. ಹಾಗೆ ಕಂಕಣ ಬಲ ಕೂಡ ಬರೋ ಸಮಯ ಆಗಿರೋದ್ರಿಂದ ನಿಮಗೆ ಮದುವೆಗೆ ಕೂಡ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಇನ್ನು 6ನೇ ಮನೆಗೆ ಗುರುವಿನ ಸಂಚಾರ ಆದಾಗ ಯಾರೆಲ್ಲ ಉದ್ಯೋಗಸ್ಥರು ಇರ್ತೀರ, ಮೀನರಾಶಿಯ ಉದ್ಯೋಗಸ್ಥರು ಕೆಲಸ ಬದಲಾಯಿಸಬೇಕು ಅಥವಾ ಈ ಕೆಲಸದಿಂದ ಅದನ್ನು ಇನ್ನೂ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಅನ್ನೋರ್ಗೂ ಕೂಡ ಒಂದು ಒಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಮಕ್ಕಳು ಅಂತಂದರೆ ಅದರಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ. ಹಾಗೆ ನೀವೇನಾದ್ರು ಸಾಲ ತೀರಿಸೋದಕ್ಕಾಗಿರ್ಬೋದು, ಬ್ಯಾಂಕಲ್ಲಿ ಲೋನ್ ತೊಗೊಳೋದಕ್ಕಾಗಿರ್ಬೋದು, ಅದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಆಗಿರುತ್ತೆ. ಆದರೆ ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುತ್ತೆ. ಅಂದರೆ ನಿಮಗೇನಾದರೂ ಶುಗರು, BP ಆ ಥರದ್ದೇನಾದ್ರು ಇದ್ದರೆ ಡೆವಲಪ್ಮೆಂಟ್ ಆಗೋದು ಅಥವಾ ಹೊಸದಾಗಿ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಏನಾದರೂ ಆ ಥರ ಬಂದರೂ ಕೂಡ, ಸಿಮ್ಟಮ್ಸ್ ಇದ್ದರೂ ಕೂಡ ಅದು ಆಗಿಂದಾಗೆ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದ್ರಿಂದ, ನೀವು ನೆಗ್ಲಿಜೆನ್ಸಿ ಮಾಡಿದಿರೋದನ್ನು ತೋರಿಸ್ಕೊಳ್ಳೋದ್ರಿಂದ ಆಗೋ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು 6ನೇ ಮನೆಯಲ್ಲಿ ಆಲ್ರೆಡಿ ನಿಮಗೆ ಕೇತುವಿನ ಒಂದು ಸಂಚಾರ ಇರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥದ್ದು ಅಥವಾ ಆಪ್ರೇಷನ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅಥವಾ ಹಲ್ಲಿಗೆ ಸಂಬಂಧಪಟ್ಟಿರೋವಂಥದ್ದು ಅಥವಾ ಬಾಯಲ್ಲಿ ಏನಾದರೂ ಹುಣ್ಣಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆದರೆ ಸ್ವಲ್ಪ ನಿಮಗೆ ಏನು ಕೋರ್ಟಲ್ಲಿ ಕೇಸ್ಗಳಿದ್ರೆ ಅದರಲ್ಲಿ ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾರೆ. ಆಳವಾದ ಅಧ್ಯಯನ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ಕೇತು ನಿಮಗೆ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಹಾಗೆ ಇನ್ನು ಸೈನ್ಸ್ ರಿಲೇಟೆಡ್ ಏನಾದ್ರು ವಿದ್ಯಾರ್ಥಿಗಳಿದ್ರೆ ಅವರಿಗೆ ಕೂಡ ಯಶಸ್ಸನ್ನು ತೊಗೊಂಬಂದು ಕೊಡ್ತಾನೆ. ಸೊ ಕೆಲವೊಂದು ಕೆಟ್ಟದ್ದು ಕೂಡ ಆಗ್ತದೆ ಕೇತುವಿನಿಂದ, ಕೆಲವೊಂದು ಒಳ್ಳೆಯದು ಕೂಡ ಆಗ್ತಾ ಇದೆ. ಇನ್ನು ರಾಹುವಿನ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ ರಾಹು ನಿಮ್ಮ 12ನೇ ಮನೆಯಲ್ಲಿ ಸಂಚಾರನ ಮಾಡ್ತಿದ್ದಾನೆ. ಇದರಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಖರ್ಚುಗಳು ಇನ್ನು ನಿಮಗೆ ಅಂದ್ಕೊಂಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ನಿಮಗೆ ಹುಡ್ಕೊಂಡು ಬಂದುಬಿಡುತ್ತೆ. ಆದರೆ ನೀವೇನಾದ್ರು ಫಾರಿನ್ ರಿಲೇಟೆಡ್ ವರ್ಕ್ ಮಾಡ್ತೀರಾ ಅಥವಾ ಹೊರದೇಶಕ್ಕೆ ಹೋಗಬೇಕು ಅಂತ ಪ್ಲಾನಿಂಗ್ಸ್ ಇದ್ದರೆ ಖಂಡಿತವಾಗ್ಲೂ ಅದಕ್ಕೆ ನಿಮಗೆ ರಾಹು ಬೂಸ್ಟ್ ಮಾಡ್ತಾನೆ. ಸೊ ಹೊರದೇಶಕ್ಕೆ ಹೋಗೋರಿಗೆಲ್ಲ ಒಂದು ಶುಭ ಸುದ್ದಿ. ಹಾಗೆ ಹೊರದೇಶದಲ್ಲಿ ವರ್ಕ್ ಮಾಡ್ತಿರೋರಾಗಿರ್ಬೋದು ಅಥವಾ ಇಲ್ಲಿಂದನೇ ಹೊರದೇಶದ ಕಂಪನಿಗಳಿಗೆ ವರ್ಕ್ ಮಾಡ್ತಿರೋರ್ಗೂ ಕೂಡ ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ಕೊಡ್ತಾನೆ. ಕೆಲಸದಲ್ಲಿ ಏನು ಡೆವಲಪ್ಮೆಂಟ್ ಆಗುವಂಥದ್ದು, ಅವರಿಗೆ ಬಡ್ತಿ ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು ಕೂಡ ಆಗ್ತಾ ಇರುತ್ತೆ. ಇನ್ನು ಶನೇಶ್ವರನ ಒಂದು ಸ್ಥಾನಮಾನ ನೋಡೋಕೋರೆ ನಿಮ್ಮ ಲಗ್ನದಲ್ಲೇ ಶನಿಯ ಸಂಚಾರ ಇದೆ. ಶನಿ ನಿಮಗೆ 11ನೇ ಮನೆ ಅಧಿಪತಿನೂ ಆಗಿ 12ನೇ ಮನೆಯೂ ಅಧಿಪತಿ ಆಗಿ ನಿಮ್ಮ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ 50-50 ಒಂದು ಭಾಗ್ಯಗಳನ್ನ ಶನಿ ಕೊಡ್ತಾನೆ. ಅಂದರೆ ನೋಡಿ, ನಿಮಗೆ 11ನೇ ಮನೆಯ ಭಾಗ್ಯಗಳನ್ನೂ ಕೊಡ್ತಾನೆ, 12ನೇ ಮನೆಯ ಒಂದು ದಿಢೀರ್ ಖರ್ಚುಗಳನ್ನೂ ಕೂಡ ಕೊಡ್ತಾನೆ. ಹಾಗಾಗಿ ನೀವೇನಂತಂದರೆ ಬಂದ ಹಣಗಳು ನಿಮ್ಮ ಕೈನಲ್ಲಿ ನಿಲ್ದಿರೋ ಖರ್ಚಾಗ್ತಾ ಇರುತ್ತೆ. ಸ್ವಲ್ಪ ನಿಮಗೆ ಏನು ಗೊತ್ತಿಲ್ದಿರ ಆಗುವಂಥ ಖರ್ಚುಗಳಿಗೆ ನೀವೇನು ಮಾಡೋಕ್ಕಾಗೋದಿಲ್ಲ, ಮಾಡಲೇಬೇಕಾದ ಖರ್ಚುಗಳಿಗೂ ಕೂಡ ನೀವೇನು ಮಾಡೋಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಸುಮ್ಮನೆ ಗೊತ್ತಿಲ್ದಿರೇ ಏನೋ ಒಂದು ಖರ್ಚುಗಳನ್ನ ಮಾಡ್ಕೊತಾ ಹೋಗ್ಬಿಡೋದು, ಅವಶ್ಯಕತೆ ಇಲ್ಲದಿರೋ ವಸ್ತುಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡ್ಕೊಳ್ಳೋದ್ರಿಂದ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ಈಚೆ ಬರ್ಬೋದಲ್ವಾ. ಸಂಪಾದನೆ ಮಾಡಿದ್ದು ಯಾಕಂದರೆ ಒಳ್ಳೊಳ್ಳೆ ಅವಕಾಶಗಳನ್ನ ಗುರುಗ್ರಹದಿಂದ ಒಳ್ಳೊಳ್ಳೆ ಅವಕಾಶಗಳನ್ನ ಪಡಿತಿದ್ದೀರಾ. ಮತ್ತು ಶನೇಶ್ವರನ ಅನುಗ್ರಹಕ್ಕೂ ಒಳ್ಳೆ ಅವಕಾಶ ಸಿಗ್ತಿದೆ, ರಾಹುವಿನ ಅನುಗ್ರಹಕ್ಕೂ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಿದೆ. ಅದೆಲ್ಲನೂ ನೀವು ಇವಾಗ ಸದುಪಯೋಗ
ಮಾಡ್ಕೊಬೇಕು, ಸ್ವಲ್ಪ ಉಳಿತಾಯದ ಕಡೆನೂ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗಿ ಬರುತ್ತೆ. ಇನ್ನು ನೀವು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶ್ಯಾಧಿಪತಿಯ ಒಂದು ಅನುಗ್ರಹಕ್ಕೋಸ್ಕರ ಗುರುವಿನ ಆರಾಧನೆ ಮಾಡುವಂಥದ್ದು, ಪ್ರತಿದಿನ ಗುರುಗಳ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಗುರುವಿನ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಇನ್ನು ಶನೇಶ್ವರನ ಒಂದು ಅನುಗ್ರಹಕ್ಕೋಸ್ಕರ ಸಾಧ್ಯ ಆದಷ್ಟು ನೀವು ಎಷ್ಟು ನಿಯತಿಂದ ಕೆಲಸ ಮಾಡ್ತೀರೋ, ಎಷ್ಟು ಪ್ರೆಷರ್ ಹಾಕಿ ಕೆಲಸ ಮಾಡ್ತೀರೋ ಅಷ್ಟು ಶನಿಯ ಒಂದು ಅನುಗ್ರಹ ಇರುತ್ತೆ. ಶನಿ ನಿಮ್ಮ ಲಗ್ನದಲ್ಲೇ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತಾ ಇರ್ತೀರಾ. ಪ್ರತಿ ಶನಿವಾರದ ದಿವಸ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರುವಂಥ ಕೆಲವೊಂದು ಡಸ್ಟ್ನೆಲ್ಲ ತೆಗೆದು ಈಚೆ ಕಡೆಗೆ ಹಾಕಿ, ಟಾಯ್ಲೆಟ್ ಕ್ಲೀನ್ ಮಾಡ್ಕೊಳ್ಳಿ. ಈ ನೆಗೆಟಿವಿಟಿಯಿಂದ ನಿಮಗೆ ಖಂಡಿತವಾಗ್ಲೂ ಈಚೆ ಕಡೆಗೆ ಬರ್ತೀರಾ. ಸಾಧ್ಯ ಆದಷ್ಟು ದಾನ ಧರ್ಮನ ಮಾಡಿ ಶನಿವಾರದ ದಿವಸದಲ್ಲಿ. ಇನ್ನು ರಾಹುವಿನ ಅನುಗ್ರಹಕ್ಕೋಸ್ಕರ ಎಷ್ಟು ದುರ್ಗಾದೇವಿಯ ಆರಾಧನೆ ಮಾಡ್ತೀರೋ ಮತ್ತು ಕೆಂಪು ಬಣ್ಣದ ಸಿಹಿ ಪದಾರ್ಥನ ದಾನ ಮಾಡ್ತೀರೋ ಅಷ್ಟು ನಿಮಗೆ ರಾಹುವಿನ ಒಂದು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ. ಪ್ರತಿದಿನ ರಾಹುವಿನ ಬೀಜ ಮಂತ್ರನ ಪಠನೆ ಮಾಡ್ಕೊಳ್ಳಿ. ರಾಹು ನಿಮಗೆ ಒಂದು ಉನ್ನತ ಸ್ಥಾನಕ್ಕೆ ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತಾನೆ. ಇನ್ನು ಕೇತುವಿನ ಒಂದು ಅನುಗ್ರಹಕ್ಕೋಸ್ಕರ ಗಣಪತಿ ಧ್ಯಾನ ಮಾಡೋದು, ಬೀದಿ ನಾಯಿಗಳಿಗೆ ಆಹಾರನ ಅರ್ಪಿಸೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಸಣ್ಣ ಪುಟ್ಟ ನೆಗೆಟಿವಿಟಿ ಬಂದರೂ ಕೂಡ ನಿಮಗೆ ಅದರಿಂದ ಈಚೆ ತಗೊಂಡು ಹೋಗ್ತಾನೆ. ಈಗ ಕೆಲವು ಜನಗಳಿಗೆ ಏನಾಗುತ್ತೆ, ಸಾಡೆ ಸಾತಿ ಅನ್ನೋ ಒಂದು ತಲೆನಲ್ಲಿ ತುಂಬ ಕುತ್ಕೊಂಡ್ಬಿಟ್ಟಿರುತ್ತೆ. ಸಾಡೆ ಸಾತಿ ಖಂಡಿತವಾಗ್ಲೂ ನಿಮಗೆ ಕೆಟ್ಟದ್ದು ಮಾಡಲ್ಲ. ಸಾಡೆ ಸಾತಿ ಏನಾದರೂ ನಿಮಗೆ ಮೊದಲನೇ ಸತಿ ಬರ್ತಿದೆ ಅಂತಂದರೆ ಅದರಲ್ಲಿ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ, ಅಥವಾ ಮೂರನೇ ಸತಿ ಬರ್ತಿದೆ ಅಂದರೂ ಕೂಡ ಸ್ವಲ್ಪ ನೆಗೆಟಿವಿಟಿ ಇರುತ್ತೆ. ಆದರೆ ಎರಡನೇ ಸತಿ ಏನಾದರೂ ನಿಮ್ಮ ಜೀವನದಲ್ಲಿ ನೋಡ್ಕೊಳ್ಳಿ, ನಿಮ್ಮ ದಶಾಭುಕ್ತಿನ. ಎರಡನೇ ಸತಿ ಏನಾದರೂ ನಿಮಗೆ ಸಾಡೆ ಸಾತಿ ಬರ್ತಿದೆ ಅಂತಂದರೆ ಒಳ್ಳೆ ಅದೃಷ್ಟನ ತೊಗೊಂಬಂದು ಕೊಡ್ತಾನೆ, ಒಳ್ಳೆ ಅಭಿವೃದ್ಧಿನ ತೊಗೊಂಬಂದು ಕೊಡ್ತಾನೆ. ಸೊ ಹಾಗಾಗಿ ಸಾಡೆ ಸಾತಿ ಬಗ್ಗೆ ಇರುವಂಥ ದಯವಿಟ್ಟು ನಿಮ್ಮ ನೆಗೆಟಿವಿಟಿನ ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ಅದನ್ನು ನಿಮ್ಮ ಮೈಂಡಿಂದ ನೀವು ತೆಗೆದಾಕಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.